ಮದುವೆಯಾದ ಕೇವಲ 18 ತಿಂಗಳಿಗೆ ಡಿವೋರ್ಸ್ ಪಡಿತಾ ಇರುವ ಮಹಿಳೆಯು ಪತಿಯಿಂದ ಜೀವನಾಂಶಕ್ಕೆ ಬರೋಬ್ಬರಿ 18 ಕೋಟಿ ರೂಪಾಯಿ ಆಸ್ತಿ ಹಣ ಕೇಳಿದ್ದಾಳೆ. ಇದನ್ನ ಕೇಳಿ ಖುದ್ದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಶ್ಚರ್ಯಚಕಿತರಾಗಿದ್ದಾರೆ. ನೀವು ವಿದ್ಯಾವಂತರು, ನೀವು ಹೀಗೆ ಕೇಳಬಾರದು, ನೀವೇ ದುಡಿದು ನಿಮ್ಮ ಜೀವನ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಮಹಿಳೆಗೆ ಬುದ್ಧಿವಾದ ಹೇಳಿದೆ. ಡಿವೋರ್ಸ್ ಪಡಿತಾ ಇರುವ ಮಹಿಳೆಯ ಜೀವನಾಂಶ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಸಿಜೆಐ ಬಿಆರ್ ಗವಾಯಿ ಅವರ ಪೀಠ ನಡೆಸಿತ್ತು. ಇದಕ್ಕೆ ಉತ್ತರಿಸಿದ ಮಹಿಳೆಯು ತನಗೆ ಮುಂಬೈನಲ್ಲಿ ಮನೆ, ಜೀವನಾಂಶವಾಗಿ 12 ಕೋಟಿ ರೂಪಾಯಿ, ಹೈ ಎಂಡ್ BMW ಕಾರ್ ಬೇಕು ಅಂತ ಕೇಳಿದ್ದಾರೆ. ನೀವು ಐಟಿ ಕ್ಷೇತ್ರದ ವ್ಯಕ್ತಿ, ನೀವು MBA ಓದಿದ್ದೀರಿ, ನಿಮ್ಗೆ ಬೆಂಗಳೂರು ಅಥವಾ ಹೈದರಾಬಾದ್ನಲ್ಲಿ ಡಿಮ್ಯಾಂಡ್ ಇದೆ, ನೀವು ಯಾಕೆ ಉದ್ಯೋಗ ಮಾಡಬಾರ್ದು ಅಂತ ಸಿಜೆಐ ಹೇಳಿದ್ದಾರೆ. 18 ತಿಂಗಳ ಮದುವೆಗೆ ತಿಂಗಳಿಗೆ 1 ಕೋಟಿಯಂತೆ 18 ಕೋಟಿ ರೂಪಾಯಿ ಜೀವನಾಂಶ ಕೇಳಿದ್ದ ಮಹಿಳೆಗೆ ಬುದ್ಧಿವಾದ ಹೇಳಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಈ ಜೀವನಾಂಶ ಕೇಸ್ನಲ್ಲಿ ಆದೇಶ ನೀಡೋದು ಬಾಕಿ ಇದೆ. ಮದುವೆಯಾದ ಕೇವಲ 18 ತಿಂಗಳಿಗೆ ಡಿವೋರ್ಸ್ ಪಡಿತಾ ಇರುವ ಮಹಿಳೆಯು ಪತಿಯಿಂದ ಜೀವನಾಂಶಕ್ಕೆ ಬರೋಬ್ಬರಿ 18 ಕೋಟಿ ರೂಪಾಯಿ ಆಸ್ತಿ ಹಣ ಕೇಳಿದ್ದಾಳೆ. ಇದನ್ನ ಕೇಳಿ ಖುದ್ದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಶ್ಚರ್ಯಚಕಿತರಾಗಿದ್ದಾರೆ. ನೀವು ವಿದ್ಯಾವಂತರು, ನೀವು ಹೀಗೆ ಕೇಳಬಾರದು, ನೀವೇ ದುಡಿದು ನಿಮ್ಮ ಜೀವನ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಮಹಿಳೆಗೆ ಬುದ್ಧಿವಾದ ಹೇಳಿದೆ. ಡಿವೋರ್ಸ್ ಪಡಿತಾ ಇರುವ ಮಹಿಳೆಯ ಜೀವನಾಂಶ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಸಿಜೆಐ ಬಿಆರ್ ಗವಾಯಿ ಅವರ ಪೀಠ ನಡೆಸಿತ್ತು. ಇದಕ್ಕೆ ಉತ್ತರಿಸಿದ ಮಹಿಳೆಯು ತನಗೆ ಮುಂಬೈನಲ್ಲಿ ಮನೆ, ಜೀವನಾಂಶವಾಗಿ 12 ಕೋಟಿ ರೂಪಾಯಿ, ಹೈ ಎಂಡ್ BMW ಕಾರ್ ಬೇಕು ಅಂತ ಕೇಳಿದ್ದಾರೆ. ನೀವು ಐಟಿ ಕ್ಷೇತ್ರದ ವ್ಯಕ್ತಿ, ನೀವು MBA ಓದಿದ್ದೀರಿ, ನಿಮ್ಗೆ ಬೆಂಗಳೂರು ಅಥವಾ ಹೈದರಾಬಾದ್ನಲ್ಲಿ ಡಿಮ್ಯಾಂಡ್ ಇದೆ, ನೀವು ಯಾಕೆ ಉದ್ಯೋಗ ಮಾಡಬಾರ್ದು ಅಂತ ಸಿಜೆಐ ಹೇಳಿದ್ದಾರೆ. 18 ತಿಂಗಳ ಮದುವೆಗೆ ತಿಂಗಳಿಗೆ 1 ಕೋಟಿಯಂತೆ 18 ಕೋಟಿ ರೂಪಾಯಿ ಜೀವನಾಂಶ ಕೇಳಿದ್ದ ಮಹಿಳೆಗೆ ಬುದ್ಧಿವಾದ ಹೇಳಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಈ ಜೀವನಾಂಶ ಕೇಸ್ನಲ್ಲಿ ಆದೇಶ ನೀಡೋದು ಬಾಕಿ ಇದೆ.